ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. 2028ರ ವಿಧಾನಸಭಾ ಚುನಾವಣೆಗೆ ಈಗಾಗಲೇ 3 ಪಕ್ಷಗಳು ಕೂಡ ತಯಾರಿ ನಡೆಸ್ತಾ ಇದೆ. ಇನ್ನು ಮೈತ್ರಿ ಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ ಕೂಡ ಇದರಿಂದ ಹೊರತಾಗಿಲ್ಲ. ಸದ್ಯ 28ರ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಜೆಡಿಎಸ್ ಈಗಾಗಲೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡ್ತಾ ಇರುವಂತದ್ದು. ಸದ್ಯ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಒಳಗೊಂಡಂತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕ್ಷೇತ್ರಗಳನ್ನ ಸುತ್ತುತ್ತಾ ಇದ್ದಾರೆ. ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿಕೊಂಡು ಕಾರ್ಯಕ್ರಮಗಳ ಮೂಲಕ ಪಕ್ಷವನ್ನ ಬಲಪಡಿಸ್ತಾ ಇದ್ದಾರೆ. ಇನ್ನು ನಿನ್ನೆ ಮೈಸೂರಿನಲ್ಲೂ ಕೂಡ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ ಹಾಗೂ ಕೆಆರ್ ಕ್ಷೇತ್ರ ಹಾಗೂ ಚಾಮರಾಜ ಕ್ಷೇತ್ರವನ್ನ ಗುರಿಯಾಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಸುಮಾರು 4 ರಿಂದ 5 ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇನ್ನು ಮೈಸೂರಿಗೆ ಆಗಮಿಸಿದಂತ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತವನ್ನ ಜೆಡಿಎಸ್ ಕಾರ್ಯಕರ್ತರು ಕೊಡಿದ್ರು. ಕುಮಾರಸ್ವಾಮಿ ಅವ್ರಿಗೂ ಕೊಡ್ತಿದ್ದಂತಹ ಏನು ಒಂದು ಸ್ವಾಗತ ಇತ್ತು, ಅದಕ್ಕಿಂತ ಭವ್ಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜೆಡಿಎಸ್ ಕಾರ್ಯಕರ್ತರು ವೆಲ್ಕಮ್ ಮಾಡಿದ್ರು. ದಾರಿಯುದ್ದಕ್ಕೂ ಕೂಡ ಪಟಾಕಿಯನ್ನು ಸಿಡಿಸಿ ಹೂಮಳೆಯನ್ನ ಸುರಿಸಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಿಖಿಲ್ ಕುಮಾರಸ್ವಾಮಿ ಒಂದಷ್ಟು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ತವರಿನಲ್ಲಿ ನಿಂತು ಸಿದ್ದರಾಮಯ್ಯನವರ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದ್ರು. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಆಡಳಿತ ಮಾಡುವಲ್ಲಿ ಕುಸಿದಿದೆ. ಎಸ್ಪೆಷಲಿ ಸಾಂಸ್ಕೃತಿಕ ನಗರಿ ಮೈಸೂರು ಅಂತ ಕರೆಸಿಕೊಳ್ತಾ ಇದ್ದಂತಹ ನಗರ ಇದೀಗ ಡ್ರಗ್ಸ್ ನಗರ ಆಗಿ ಪರಿವರ್ತನೆ ಆಗಿದೆ. ಗುಜರಾತ್, ಮಹಾರಾಷ್ಟ್ರದಿಂದ ಬಂದು ಇಲ್ಲಿನ ಡ್ರಗ್ಸ್ ಅನ್ನ ಪತ್ತೆ ಮಾಡ್ತಾರೆ ಅಂತಂದ್ರೆ ಇಲ್ಲಿನ ಗುಪ್ತಚರ ಇಲಾಖೆ ಇರಬಹುದು, ಪೊಲೀಸರು ಎಷ್ಟೋ ಮಟ್ಟಿಗೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಹರಿಯಾಣ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಿಲ್ಲೆ ಮೈಸೂರು ಜಿಲ್ಲೆ, ಅವರು ತವರು ಜಿಲ್ಲೆ. ಇಂಥ ಒಂದು ತವರು ಜಿಲ್ಲೆಯಲ್ಲಿ ಎಂತ ದೌರ್ಭಾಗ್ಯ ಇರ್ತಕ್ಕಂಥದ್ದು ಇವತ್ತು ನಾವು ಹೇಳಬೇಕಾಗ್ತದೆ. ಕಾರಣ, ಒಬ್ಬ ಯುವಕನಾಗಿ ಭಾರತ ದೇಶದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಯುವಕರು ಪ್ರತಿನಿಧಿಸ್ತಾ ಇದ್ದಾರೆ. ಸರಿಸುಮಾರು 60% ಹೆಚ್ಚು ಜನ ಇವತ್ತು ಯುವಕರು, ಬಹಳ ಕಿರಿಯ ವಯಸ್ಸಿನ ಜನ ಭಾರತ ದೇಶ ಮತ್ತು ನಮ್ಮ ನಾಡಿನ ಜನತೆಯಾಗಿ ಪರಿವರ್ತನೆಗೊಂಡಿದ್ದಾರೆ. ಇಂಥ ಯುವ ಸಮುದಾಯವನ್ನ ನಾವು ಒಂದು ಒಳ್ಳೆಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು. ಅವರ ಮೂಲಕ ಸಮಾಜವನ್ನ ಕಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಬೇಕಾಗಿರ್ತಕ್ಕಂಥ ಈ ಸರ್ಕಾರದ ಮೊದಲನೇ ವೈಫಲ್ಯತೆ ಏನಪ್ಪಾ ಅಂದ್ರೆ, ಬಹುಶಃ ತಾವೆಲ್ಲರೂ ಕೂಡ ನನಗಿಂತ ಚೆನ್ನಾಗಿ ಪತ್ರಿಕೆಗಳನ್ನು ಓದಿರ್ತೀರಿ. ಹೆಬ್ಬಾಳ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇತ್ತೀಚೆಗೆ ಬಹಳ ವರ್ಷಗಳ ಹಿಂದೆ ಪ್ರಕಟ ಆಗಿರ್ತಕ್ಕಂಥ ಸುದ್ದಿ, ಅದೆಂತದ್ದು ಫೆನೈಲ್ ತಯಾರಿ ಮಾಡತಕ್ಕಂಥ ಜಾಗದಲ್ಲಿ ಮಾದಕ ವಸ್ತುಗಳು ತಯಾರಿ ಆಗ್ತಾ ಇದೆ. ಮೈಸೂರು ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು, ಅದೆಂತದೋ ಏನಪ್ಪ ಫೆನೈಲ್ ತಯಾರಿ ಮಾಡ್ತೀವಿ ಅಂತ. ಇದನ್ನ ನಮ್ಮ ಕರ್ನಾಟಕ ರಾಜ್ಯದ ಗುಪ್ತಚರ ಇಲಾಖೆ ಕಂಡುಹಿಡಿತಕ್ಕಂಥದ್ದಲ್ಲ, ಗುಜರಾತ್ ಮತ್ತೆ ಮಹಾರಾಷ್ಟ್ರದಿಂದ ಒಂದು ಈ ಡ್ರಗ್ ರ್ಯಾಕೆಟ್ ನ ಒಂದು ಕಾರ್ಯಾಚರಣೆಯನ್ನ ಮೈಸೂರು ಜಿಲ್ಲೆವರೆಗೂ ಮಾಡ್ತಾರೆ. ಅವ್ರ ಮೂಲಕ ಬಂದಂತ ಮಾಹಿತಿ ಕೇಂದ್ರದ ಎನ್ಸಿಬಿ ತಂಡ ಏನಿದೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟ ಮಾಹಿತಿ, ಹೆಚ್ಚು ಕಮ್ಮಿ 380 ಕೋಟಿಯಿಂದ 400 ಕೋಟಿವರೆಗೂ ಡ್ರಗ್ಸ್ ಪತ್ತೆ ಆಗಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ. ಮತ್ತೊಂದು ಕಡೆ ಮೈಸೂರಿನ ರಿಂಗ್ ರೋಡ್ ನಲ್ಲೂ ಕೂಡ ಮತ್ತೆ ಮಹಾರಾಷ್ಟ್ರದ ಪೊಲೀಸ್ ಅವರು ಬಂದು ಇಲ್ಲಿಯವರೆಗೂ ಕಾರ್ಯಾಚರಣೆಯನ್ನ ಮಾಡಿ ಸುಮಾರು 187 ಕೆಜಿ ಡ್ರಗ್ಸ್ ಅನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಆಗಬೇಕಾದ್ರೆ ಕರ್ನಾಟಕ ಸರ್ಕಾರದ ಗುಪ್ತಚರ ಇಲಾಖೆ ಏನು ಮಾಡ್ತಾ ಇತ್ತಪ್ಪ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾ ಬೇಡವಾ? ಅಲ್ಲದೆ ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ನ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತನೂ ಕೂಡ ಅಬ್ಬರಿಸಿ ಬೊಬ್ಬಿರಿದ್ರು. ಇನ್ನು ಪಕ್ಷದ ಒಂದಷ್ಟು ಅಂದ್ರೆ ಮೈಸೂರಿನ ಜೆಡಿಎಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಜಗಜ್ಜಾಹೀರಾಯಿತು. ಯಾಕಂತ ಹೇಳಿದ್ರೆ ಈಗಾಗಲೇ ಮೈಸೂರಿನ ಜೆಡಿಎಸ್ ನಲ್ಲಿ ಒಂದು ಕಡೆ ಸಾರಾ ಮಹೇಶ್ ಹಾಗೂ ಮತ್ತೊಂದು ಕಡೆ ಜಿಟಿ ದೇವೇಗೌಡರು ಅನ್ನುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ನಾನು ಜೆಡಿಎಸ್ ನಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ
ಟಿ ದೇವೇಗೌಡರು ಹೇಳಿದ್ರು ಕೂಡ ಯಾವುದೇ JDS ಕಾರ್ಯಕ್ರಮಗಳಲ್ಲೂ ಕೂಡ GT ದೇವೇಗೌಡರು ಕಾಣಿಸ್ಕೊಳ್ತಾ ಇಲ್ಲ. ನಿನ್ನೆ ನಡೆದಂತಹ ಚಾಮುಂಡೇಶ್ವರಿ ಕ್ಷೇತ್ರ, ಚಾಮರಾಜ ಕ್ಷೇತ್ರ ಹಾಗೂ KR ಕ್ಷೇತ್ರದ ಈ 3 ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಏನಿತ್ತು ಅಲ್ಲೆಲ್ಲೂ ಕೂಡ ಒಂದೇ ಒಂದು ಕಡೆಯೂ ಕೂಡ GT ದೇವೇಗೌಡರ ಫೋಟೋ ಆಗಲಿ ಕಾಣಿಸ್ತಿಲ್ಲ. ಬದಲಾಗಿ GT ದೇವೇಗೌಡರು ಕೂಡ ಕಾರ್ಯಕ್ರಮದಿಂದ ಹೊರಗಡೆ ಉಳಿದ್ರು. ಈ ಮೂಲಕ JDS ನಲ್ಲಿ ಇನ್ನೂ ಕೂಡ ಆ ಭಿನ್ನ ಏನಿದೆ ಅದು ಸರಿ ಹೋಗಿಲ್ಲ, ಸರಿ ಆಗದ ಲಕ್ಷಣವೂ ಕೂಡ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಜಗಜ್ಜಾಹೀರಾಗಿರುವಂಥದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಂದಿದ್ದಂತಹ JDS ಕಾರ್ಯಕರ್ತರಿಗೆ ನಿಖಿಲ್ ಕುಮಾರಸ್ವಾಮಿಯ ಭರವಸೆ ಮಾತುಗಳು ಪಕ್ಷವನ್ನು 2028ಕ್ಕೆ ಅಧಿಕಾರಕ್ಕೆ ತರಬೇಕು, ಬಿಜೆಪಿ ಹಾಗೂ JDS ಮೈತ್ರಿ ಸರ್ಕಾರ ರಚನೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಮಾತುಗಳನ್ನ ಆಡಿದ್ರು. ನಿನ್ನೆ ನಡೆದಂತಹ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಏನಿದೆ ಇದು ಯಶಸ್ವಿಯಾಗುವುದರ ಜೊತೆಗೆ ಮುಂಬರುವ 2028ರ ಚುನಾವಣೆಯಲ್ಲಿ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಬಿಜೆಪಿ ಹಾಗೂ JDS ಗೆಲ್ಲುತ್ತೆ ಅನ್ನುವ ನಿಟ್ಟಿನಲ್ಲಿ ವಾಗ್ದಾನವನ್ನು ಕೂಡ ಮಾಡಿದ್ರು. ಅಲ್ಲದೆ ಪಕ್ಷ ಬಲವರ್ಧನೆಗೆ ಕಾರ್ಯಕರ್ತರು ಶ್ರಮಿಸಬೇಕು ಅಂತ ಕೂಡ ಅವರಿಗೆ ಒಂದು ರೀತಿಯಲ್ಲಿ ಆತ್ಮಬಲವನ್ನು ತುಂಬಿರುವಂತದ್ದು. ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು JDS ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೆಗಲಿಗೆ ಹೆಗಲನ್ನ ಕೊಟ್ಟು ಹರೀಶ್ ಗೌಡ್ರು ಇರಬಹುದು ಹಾಗೂ JDS ನ ನಾಯಕರು ಕೂಡ ಟೊಂಕ ಕಟ್ಟಿ ನಿಂತು CM ಸಿದ್ದರಾಮಯ್ಯನವರ ಅವರು ಮೈಸೂರಿನಲ್ಲಿ ನಿನ್ನೆ ಅಬ್ಬರಿಸಿದ್ದನ್ನು ನೋಡಿದ್ರೆ JDS ಪಕ್ಷ ಏನು JDS ಪಕ್ಷವೇ ಇಲ್ಲ ಅನ್ನುತ್ತಿದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ JDS ಇಲ್ಲಿದೆ ಅನ್ನುವ ನಿಟ್ಟಿನಲ್ಲಿ ಕೂಡ ನಿನ್ನೆ ನಡೆದಂತಹ ಕಾರ್ಯಕ್ರಮ ಉತ್ತರ ಕೊಟ್ಟಿದೆ ಅಂತಾನೆ ಹೇಳ್ಬೋದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.